ಅನ್ನ ತಿನ್ನುವಂಥ ಜನಗಳೇ ನಮ್ಮ ಈ ದೇಶಕ್ಕೆ ಸುತ್ತು ಬರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವುದೋ ವಿದೇಶಿಯರ ಅಥವಾ ದೇಶದ್ರೋಹಿ ವಿದೇಶಿ ಕೈವಾಡದ ಒಟ್ಟಿಗೆ ಜೊತೆಯಾಗಿ ನಿಂತುಕೊಂಡು ನಮ್ಮ ದೇಶದೊಳಗೆ ಉಗ್ರವಾದವನ್ನು ಭಯೋತ್ಪಾದನೆ ಅನ್ನುವಂಥ ಚಟುವಟಿಕೆಯಲ್ಲಿ ತೊಡಗಿಕೊಂಡು ನಮ್ಮ ದೇಶಕ್ಕೆ ಆಪತ್ತು ತರುವಂಥ ಕೆಲಸಗಳನ್ನು ಈ ಉಗ್ರರು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಪ್ರಜೆಗಳು ಒಂದು ಆರಾಮವಾಗಿ ತಿರುಗಾಡುವಂಥ ವ್ಯವಸ್ಥೆ ಇಲ್ಲ. ಅವರ ಉದ್ಯಮವನ್ನು ಕೂಡ ನಡೆಸುವಂಥ ಅಥವಾ ವ್ಯವಹಾರವನ್ನು ಜೀವನವನ್ನು ನಡೆಸುವಂಥ ವ್ಯವಸ್ಥೆಗೆ ಕೂಡ ಧಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೀವ ಹಾನಿ ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಕೂಡ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅನ್ನುವಂಥ ಪ್ರದೇಶದಲ್ಲಿ ಪ್ರವಾಸಿಗಳ ಮೇಲೆ ಆ ಪ್ರದೇಶದಲ್ಲಿ ಪ್ರವಾಸಿಗಳು ಹೋದರೆ ಮಾತ್ರ ಅಲ್ಲಿಯ ಸ್ಥಳೀಯರಿಗೆ ಜೀವನ ಇರುವಂಥದ್ದು. ಅಂತಹ ಒಂದು ಪ್ರದೇಶದಲ್ಲಿ ಅಲ್ಲಿರುವಂಥ ಪ್ರವಾಸಿಗಳ ಮೇಲೆ ಅದು ಕೂಡ ಹಿಂದೂಗಳು ಯಾರು ಅಂತ ಹೇಳಿ ಕೇವಲ ಯಾರನ್ನೋ ಒಂದು ಗುಂಡಿಕ್ಕಿ ಹೊಂದಿರುವುದು ಅಲ್ಲ, ಹಿಂದೂಗಳು ಯಾರು ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿಕೊಂಡು ಗುರುತಿಸಿಕೊಂಡು ಅವರನ್ನು ಕೊಲೆ ಮಾಡುವಂತಹ ಸುಮಾರು 27-28 ಜನರನ್ನು ನಿನ್ನೆಯ ವರದಿಯ ಪ್ರಕಾರ ಕೊಲ್ಲುವಂತಹ ಒಂದು ಕೆಲಸವನ್ನು ಯಾವುದೋ ಭಯೋತ್ಪಾದಕ ಸಂಘಟನೆಯ ಮುಖಾಂತರ ಮಾಡಿದ್ದಾರೆ. ಅದಕ್ಕೆ ಸ್ಥಳೀಯರ ಕೈವಾಡ ಕೂಡ ಇರಬಹುದು. ಆದ ಕಾರಣ ನಾವು ಇಂತಹ ದೇಶದ್ರೋಹದ ಸಂದರ್ಭದಲ್ಲಿ ನಾವು ಅದರ ವಿರುದ್ಧ ಪ್ರತಿಭಟಿಸದೆ ಹೋದರೆ ನಾವು ಈ ದೇಶದ ನಾಗರಿಕರಾಗಿ ನಾವು ತಪ್ಪು ಮಾಡ್ತಿದ್ದೇವೆ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಅದನ್ನು ಖಂಡಿತವಾಗಿ ನಾವು ಖಂಡತುಂಡವಾಗಿ ಪ್ರತಿಭಟಿಸಲೇಬೇಕು. बोलो भारत माता के ಧಿಕ್ಕಾರ 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 ಧಿಕ್ಕಾರ. ಆತ್ಮೀಯ ಬಂಧುಗಳೇ, ಪ್ರಾಯಶಃ ಸುಳ್ಯದ ಇತಿಹಾಸದಲ್ಲಿ ಸ್ವಯಂ ಪ್ರೇರಿತವಾಗಿ ವರ್ತಕರು ಬಂದ್ ಮಾಡಿ ಈ ಒಂದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಸೇರಿರುವಂಥದ್ದು ಬಹಳ ಪ್ರಾಯಶಃ ಇದೊಂದು ಇತಿಹಾಸ ಅಂತ ನಾನು ಹೇಳ್ತಾ ಇದ್ದೇನೆ. ಯಾರಿಗೂ ನಾವು ಇವತ್ತು ಯಾವುದೇ ಅಂಗಡಿ ಬಾಗಿಲಿಗೆ ಹೋಗಿ ಬಂದ್ ಮಾಡಲಿಕ್ಕೆ ನಾವು ವಿನಂತಿಯನ್ನು ಮಾಡಿಲ್ಲ. ಬರೇ ವಾಟ್ಸಪ್ ಅಲ್ಲಿ ಬಂದಿರತಕ್ಕಂತಹ ಮಾಹಿತಿಯನ್ನು ಆಧರಿಸಿಕೊಂಡು ಇವತ್ತು ಸಾಕಷ್ಟು ವರ್ತಕರು, ರಿಕ್ಷಾ ಚಾಲಕರು, ಅನೇಕ ಕೆಲಸಗಾರರು ಎಲ್ಲರೂ ಕೂಡ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ. ನಿನ್ನೆಯ ಘಟನೆಯ ಸುದ್ದಿ ಟಿವಿ ಮಾಧ್ಯಮದಲ್ಲಿ ಬಂದ ನಂತರ ಕೇವಲ ಹಿಂದೂಗಳು ಅಂತ ನಾನು ಹೇಳ್ತಾ ಇಲ್ಲ, ಯಾರು ಈ ದೇಶದ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ತುಡಿತಾ ಇದೆ ಪ್ರಾಯಶಃ ಅವರಿಗೆಲ್ಲರಿಗೂ ನೋವಾಗಿದೆ. ಒಂದು ದೇಶ ಬಲಿಷ್ಠವಾಗಿ ಮುಂದುವರಿಬೇಕಾದ್ರೆ ಅಲ್ಲಿ ಶಾಂತಿ ಬೇಕು. ಇವತ್ತು ಕಾಶ್ಮೀರದಲ್ಲಿ ಶಾಂತಿ ಇದೆ, ನಿನ್ನೆಯ ಘಟನೆಯನ್ನು ಹೊರತುಪಡಿಸಿದ್ರೆ. 370ನೇ ವಿಧಿ ರದ್ದಾದ ನಂತರ ಸೈನಿಕರ ಮೇಲೆ ಕಲ್ಲು ತೂರುವಂತಹ ಪ್ರಕರಣಗಳು ಇಲ್ಲ, ಅಥವಾ ಅಲ್ಲಲ್ಲಿ ಬಾಂಬ್ ಸ್ಫೋಟ ಆಗುವಂತಹ ಪ್ರಕರಣಗಳಿಲ್ಲ. ದೇಶದ ಯಾವುದೇ ನಾಗರಿಕನಿಗೆ ಅಲ್ಲಿ ಹೋಗಿ ಆಸ್ತಿಯನ್ನು ಖರೀದಿ ಮಾಡಿ ಅಲ್ಲಿ ವ್ಯವಹಾರವನ್ನು ಆರಂಭ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಕಾಶ್ಮೀರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ. ಅಲ್ಲಿರುವಂತಹ ಕಾಶ್ಮೀರಿಗಳಿಗೆ ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಖುಷಿ ಇದೆ. ಯಾಕಂದ್ರೆ ಕಾಶ್ಮೀರದ ಪ್ರದೇಶ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಾಗಿ ಟೂರಿಸಂ ಅನ್ನ ನಂಬಿಕೊಂಡು ಬದುಕುವಂತ ಜನ. ಪ್ರವಾಸೋದ್ಯಮ ಇದ್ರೆ ಮಾತ್ರ ಅಲ್ಲಿ ಅವರು ಬದುಕಬಹುದು. ಯೋಚನೆ ಮಾಡಿ, ನಿನ್ನೆಯ ಘಟನೆಯ ನಂತರ ಕಾಶ್ಮೀರದ ಉದ್ದಿಮೆಗೆ ಯಾವ ರೀತಿ ಹೊಡೆತ ಬೀಳಬಹುದು. ಆ ಎಲ್ಲ ಉದ್ದಿಮೆ ನಡೆಸುವಂತವರು ಬಹುಸಂಖ್ಯಾತ ಮುಸಲ್ಮಾನರೇ, ಹಿಂದೂಗಳು ಬಹಳ ಅಲ್ಪಸಂಖ್ಯಾತರಲ್ಲಿ. ಇದರ ಪರಿಣಾಮ ಯಾರ ಮೇಲೆ ಆಗುತ್ತೆ? ಆದರೂ ಈ ಘಟನೆಗಳು ಯಾಕೆ ನಡೀತಾ ಇದೆ? ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂಥದ್ದು ಅಥವಾ ಈ ದೇಶದಲ್ಲಿ ಶಾಂತಿ ನೆಲೆಸುವಂಥದ್ದು ಅನೇಕರಿಗೆ ಬೇಕಾಗಿಲ್ಲ, ವಿಶೇಷವಾಗಿ ಪಾಕಿಸ್ತಾನದವರಿಗೆ. ಪಾಕಿಸ್ತಾನ, ಬಾಂಗ್ಲಾದೇಶ ಯಾವ ನಮ್ಮ ದೇಶದಿಂದ ಹೊರಗೆ ಹೋಯ್ತೋ ಅಂದಿನಿಂದ ನಮ್ಮ ವಿರುದ್ಧ ಕತ್ತಿಮೆ ಸೇರ್ತಾ ಇದ್ದಾರೆ. ಪರೋಕ್ಷವಾಗಿ ಇಲ್ಲಿರ್ತಕ್ಕಂಥ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ವಿಪರ್ಯಾಸ ಇವತ್ತು ಯಾವ
ಅನೇಕರು ಇವತ್ತು ಸ್ವಯಂ ಪ್ರೇರಿತರಾಗಿ ಬಂದಿದ್ದೀರಾ ನೀವು. ನಾವೆಲ್ಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಮಗೆ ಗುರುತಿಸಿಕೊಂಡ್ರು ಕೂಡ ನಾವು ರಾಜಕೀಯ ಪಕ್ಷದ ಪರವಾಗಿ ನಾವು ಇವತ್ತು ಬಂದಿಲ್ಲ. ಇವತ್ತು ಹಿಂದೂ ಸಮಾಜದ ಮೇಲೆ ಆಗಿರತಕ್ಕಂಥ ಆಘಾತವನ್ನು ವಿರೋಧಿಸಿ ನಿನ್ನೆಯ ಘಟನೆಯನ್ನು ಖಂಡಿಸೋದಕ್ಕೋಸ್ಕರ ನಾವು ಬಂದಿದ್ದೇವೆ. ಅನೇಕರಿಗೆ ಬರ್ಬೋದಾಗಿತ್ತು, ಅನೇಕ ಮುಖಗಳನ್ನು ನಾನು ನಿರೀಕ್ಷೆ ಮಾಡಿದ್ದೇನೆ, ಹೆಸರು ಹೇಳ್ತಾ ಇಲ್ಲ, ಬರ್ಬೋದಾಗಿತ್ತು ಅವರು. ಯಾಕೆ ನಿನ್ನೆಯ ಕಾಶ್ಮೀರದ ಘಟನೆಯಲ್ಲಿ ಧರ್ಮ ಯಾವುದು ಅಂತ ಕೇಳಿಕೊಂಡು ಹೊಡೆದಿದ್ದಾರೆ ಅವರು. ನೀನು ಯಾವ ರಾಜಕೀಯ ಪಕ್ಷದವನು ಅಂತ ಕೇಳಲಿಲ್ಲ. ಅಕಸ್ಮಾತ್ ಸುಳ್ಯದ ಯಾವುದೇ ರಾಜಕೀಯ ಪಕ್ಷದವನು ಹೋಗಿ ನಾನು ಇಂಥ ರಾಜಕೀಯ ಪಕ್ಷದವನು ಸ್ವಾಮಿ, ಮೊನ್ನೆ ನಿಮಗೆ ವಕ್ಫ್ ಬಿಲ್ಗೆ ನಿಮಗೆ ನಾನು ವೋಟ್ ಹಾಕಿದ್ದು ಅಂತ ಹೇಳಿದ್ರು ಬಿಡ್ತಿರ್ಲಿಲ್ಲ. ಅವನು ಗುಂಡು ಹೊಡಿತಿದ್ದ. ಅವನ ಉದ್ದೇಶ, ಅವನು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, RSS ಇರಲಿ, ಅವನು ಮುಸಲ್ಮಾನ ಅಲ್ವಾ, ಅವನು ಹಿಂದೂ ಅಲ್ವಾ, ಅವನು ಕಾಫಿರ, ಅವನನ್ನು ಕೊಲ್ಲಿ. ಇದನ್ನು ನಾವು ಇಲ್ಲಿಯ ರಾಜಕೀಯ ಪಕ್ಷದವರು ಆಲೋಚನೆ ಮಾಡಿಕೊಳ್ಬೇಕು. ಎಲ್ಲಿಯವರೆಗೆ 20% ಇದ್ದೀರಾ ನೀವು ಒಂದು ರಾಜಕೀಯ ಪಕ್ಷದೊಟ್ಟಿಗೆ ಸೇರಿಕೊಳ್ತೀರಾ. 25 ಆಗುವಾಗ ನಿಮ್ದೇ ಒಂದು ರಾಜಕೀಯ ಪಕ್ಷ ಆಗುತ್ತೆ, ಅದರ ಓಟ್ ಹಾಕುದಿಲ್ಲ, ಓಟ್ ಇನ್ನೊಂದು ಪಕ್ಷಕ್ಕೆ ಹಾಕ್ತೀರಾ. 30% ಆಗುವಾಗ ನಿಮ್ಮ ಪಕ್ಷದವರು ಗೆಲ್ತಾರೆ, ಇನ್ನೊಬ್ರು ನಿಮಗೆ ಓಟ್ ಹಾಕಬೇಕು. 40 ಆಗುವಾಗ ನಿಮ್ಮದೇ ಕಾರ್ಬಾರ್. ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ? ಇನ್ನೂ ಕೂಡ ನಾವು ಜಾತಿ ಅಥವಾ ಪಕ್ಷ ಈ ರೀತಿ ಇನ್ನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ವಕ್ಫ್ ಬಿಲ್ಲಿನ ಸಂದರ್ಭದಲ್ಲಿ ಮುಸಲ್ಮಾನರೆಲ್ಲರೂ ಒಟ್ಟಾಗಿ ಅದರ ವಿರುದ್ಧವಾಗಿ ಮತ ಚಲಾಯಿಸಲಿಕ್ಕೆ ಗೊತ್ತಿರ್ತಿದ್ರೆ ಹಿಂದೂಗಳಿಗೆ ಯಾಕಿಲ್ಲ? ವಕ್ಫ್ ಬಿಲ್ಲಿನ ವಿರುದ್ಧ ಅನೇಕ ಮುಸಲ್ಮಾನರು ಕೆಲವು ರಾಜಕೀಯ ಪಕ್ಷದಿಂದ ಹೊರಗೆ ಬಂದರು. ಒಬ್ಬ ಹಿಂದೂ ಅವರ ರಾಜಕೀಯ ಪಕ್ಷದ ವಿರುದ್ಧ ಸಿಡಿದೆದ್ದು ಹೊರಗೆ ಬಂದ ಒಂದು ಉದಾಹರಣೆ ತೋರಿಸಿ ನೀವು. ಇಲ್ಲ, ನಾವೆಲ್ಲ ನರಸತ್ತ ಹಿಂದೂಗಳು, ನೀವು ರಾಜಕೀಯ ಪಕ್ಷದಲ್ಲಿದ್ದೀರಿ. ನಾನು ಹೆಸರು ಹೇಳ್ತಾ ಇಲ್ಲ. ಯಾಕೆ ನಿಮಗೆ ಸಾಧ್ಯ ಇಲ್ಲ? ಅಧಿಕಾರ ಶಾಶ್ವತನ ಅಥವಾ ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡ್ರೆ ನಿಮಗೆ ಹೊಟ್ಟೆ ತುಂಬುವುದಾ? ಇವತ್ತು ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ. ಇವತ್ತೊಂದು ಘಟನೆ, ಈ ಕಾಶ್ಮೀರದ ಘಟನೆ ನಮ್ಮೆಲ್ಲರ ಮನಸ್ಸನ್ನು ಕಲಕಿದೆ. ಖಂಡಿತವಾಗಿ ಕೇಂದ್ರ ಸರ್ಕಾರ ಒಂದು ಸುಭದ್ರ ಸರ್ಕಾರ ಇದೆ, ಇದಕ್ಕೆ ಉತ್ತರವನ್ನು ಖಂಡಿತ ಕೊಡ್ತದೆ. ಯಾವ ರೀತಿ ಪುಲ್ವಾಮಾ ದಾಳಿಯಲ್ಲಿ ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉತ್ತರ ಕೊಟ್ರ, ಈ ದಾಳಿಗೆ ಕೂಡ ಎಚ್ಚರಿಕೆ ಪಾಕಿಸ್ತಾನ, ನಿಮಗೂ ಸರ್ಜಿಕಲ್ ದಾಳಿಯೇ ಮತ್ತು ಹುಡುಕಿ ನಿಮ್ಮನ್ನು ಕೊಲ್ಲುವಂತ ಸಾಮರ್ಥ್ಯ ನಮ್ಮ ಸೇನೆಗಿದೆ. ಖಂಡಿತ ಅದನ್ನು ಮಾಡಿ ತೋರಿಸ್ತಾ ಇದೆ. ನೀವು ಕೊಂದದ್ದು ನಿರಾಯುಧರಾದಂತಹ ಹಿಂದೂಗಳನ್ನ, ಹೇಡಿಗಳು ನೀವು. ಸಾಧ್ಯ ಇದ್ರೆ ನಮ್ಮ ಸೇನಾ ಪಡೆಗಳ ವಿರುದ್ಧ ಹೋರಾಡಿ, ನಿಮ್ಮ ಶೌರ್ಯವನ್ನು ತೋರಿಸಿ. ಬಂಧುಗಳೇ, ನಾವೆಲ್ಲ ಎಚ್ಚರಿಕೆ ಇರಬೇಕು. ಕೇವಲ ಇವತ್ತು ನಾವು ಸಾಂಕೇತಿಕವಾಗಿ ಸೇರಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ, ಇದರಿಂದ ಸಾಧ್ಯ ಆಗುವುದಿಲ್ಲ. ಬದಲಾವಣೆ ಬರಬೇಕು. ನಮ್ಮನ್ನು ಆಳುವವರಲ್ಲಿ ಬದಲಾವಣೆ ಬರಬೇಕು. ಈ ದೇಶದಲ್ಲಿ ಬದಲಾವಣೆ ಬರಬೇಕಾದ್ರೆ ಹಿಂದೂ ಯೋಚನೆ ಮಾಡಬೇಕಾದ ಸಂದರ್ಭ ಇದು. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಾವೆಲ್ಲ ಇವತ್ತು ನಮ್ಮ ವ್ಯವಹಾರವನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ನಾವಿಲ್ಲಿ ಸೇರಿದ್ದೇವೆ. ಬಹಳ ಇದೊಂದು, ನಾನು ಆಗಲೇ ಹೇಳಿದೆ, ಅದೊಂದು ಇತಿಹಾಸ. ಯಾರಿಗೂ ಒತ್ತಾಯ ಮಾಡಲಿಲ್ಲ, ಎಲ್ಲರೂ ಬಂದಿದ್ದೀರಾ. ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಮುಂದೆಯೂ ಕೂಡ ಹಿಂದೂಗಳಿಗೆ, ಹಿಂದೂ ಭಾವನೆಗಳಿಗೆ, ಹಿಂದೂ ಮೌಲ್ಯಕ್ಕೆ ಧಕ್ಕೆಯಾದಾಗ ನಾವೆಲ್ಲ ಮೆಟ್ಟಿ ನಿಂತು ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು. ಅದೇ ರೀತಿ ಒಂದು ಬದಲಾವಣೆಯನ್ನು ತರುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರತಿಯೊಬ್ಬ ಹಿಂದೂ ಕೂಡ ಈ ಘಟನೆಗಳನ್ನು ನೋಡಿದಾಗ, ಯಾವ ಒಂದು ಹೆಣ್ಣು ಮಗಳು ತನ್ನ ಪತಿಯ ಮೊನ್ನೆ ತಾನೇ ಮದುವೆಯಾಗಿ ಕಾಶ್ಮೀರವನ್ನು ಸುತ್ತಿ ಬರುವಂತ ಹೊರಟಿರ್ತಕ್ಕಂಥ ಹೆಣ್ಣು ಮಗಳ ಮಧ್ಯೆ ಹೆಣ್ಣು ಮಗಳು ತನ್ನ ಪತಿಯ ದೇಹದ ಮುಂದೆ ಕೂತ್ಕೊಂಡು ದುಃಖ ತಪ್ತಲಾಗಿರುವಂತಹ ಆ ದೃಶ್ಯವನ್ನು ನೋಡಿದಾಗ ಪ್ರತಿಯೊಬ್ಬ ಹಿಂದುವಿನ ಮನಸ್ಸು ಯಾವ ರೀತಿ ಆಗ್ತದೆ, ಅಥವಾ ಒಬ್ಬ ದೇಶಭಕ್ತನ ಮನಸ್ಸು ಯಾವ ರೀತಿ ಆಗ್ತದೆ ಅನ್ನುವಂಥದ್ದು ನಮಗೆ ನಾವು ಯೋಚಿಸಬೇಕು. ಒಬ್ಬ ಆತನನ್ನ ನೀನು ಹಿಂದುವ ಮುಸಲ್ಮಾನನಂತ ಕೇಳಿ, ಯಾವ ಮತದವನು ಯಾವ ಧರ್ಮದವನು ಅಂತ ಕೇಳಿ, ಅವನ ಮತದ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅವನನ್ನು ಬೆತ್ತಲಾಗಿ ಮಾಡಿ ಅವನು ಸುನ್ನತ್ತು ಮಾಡ್ಕೊಂಡಿದ್ದಾನಂತ ನೋಡಿ
ಆಮೇಲೆ ಅವನು ಹಿಂದೂ ಅಂತ ಕನ್ಫರ್ಮ್ ಆದ ನಂತರ ಅವನನ್ನು ಹತ್ಯೆ ಮಾಡಿರ್ತಕ್ಕಂಥ ಘಟನೆಗಳು ನಡೆದಿದೆ. ಅವನನ್ನು ಹತ್ಯೆ ಮಾಡಿದಂಥ ಘಟನೆಗಳು ನಡೆದಿದೆ. ಯಾರೋ ಒಂದು ಹೆಣ್ಣು ಮಗಳು ನಮ್ಮನ್ನು ಕೊಂದು ಬಿಡಿ ಅಂದಾಗ ಮೋದಿಗೆ ವಿಷಯವನ್ನು ತಿಳಿಸು ಅನ್ನುವಂಥದ್ದು. ಅಂದರೆ ಆ ಕ್ರೌರ್ಯ ಎಷ್ಟರವರೆಗೆ ಇದೆ ಅನ್ನುವಂಥದ್ದು ನಾವು ಯೋಚಿಸಬೇಕು ಬಂಧುಗಳೇ. ಆ ಕ್ರೌರ್ಯ ಎಷ್ಟರವರೆಗೆ ಇದೆ ಅನ್ನುವಂಥದ್ದು ಯೋಚಿಸಬೇಕು. ಇವತ್ತು ಎಷ್ಟೋ ಜನ ಹೇಳೋದಿದೆ ಭಯೋತ್ಪಾದಕರಿಗೆ ಮತ ಇಲ್ಲ, ಧರ್ಮ ಇಲ್ಲ ಅನ್ನುವಂಥದ್ದು. ಭಯೋತ್ಪಾದಕರಿಗೆ ಜಗತ್ತಿನ ಎಲ್ಲ ಮತ ಸಂಪ್ರದಾಯಗಳು ಅಥವಾ ಧರ್ಮ ಶಾಂತಿಯನ್ನು ಬೋಧಿಸ್ತದೆ ಅಂತ. ಆದರೆ ನಿನ್ನೆಯ ಘಟನೆಯಿಂದ ನಮ್ಗೆ ಗೊತ್ತಾಗ್ತದೆ ಎಲ್ಲ ಮತಗಳು ಶಾಂತಿಯನ್ನು ಬೋಧಿಸೋದಿಲ್ಲ, ಶಾಂತಿಯನ್ನು ಮಾತ್ರ ಹೇಳೋದಿಲ್ಲ. ಗೊತ್ತಾಗ್ತದೆ ನಮಗೆ ಅಶಾಂತಿಯನ್ನೇ ಹೇಳುವಂಥದ್ದಿದೆ. ಯಾವುದೇ ಅನ್ಯಾಯ ಮಾಡದಿರ್ತಕ್ಕಂಥ ಕೇವಲ ಹಿಂದುವಾಗಿ ಹುಟ್ಟಿದಾನೆ ಅನ್ನುವ ಮಾತ್ರಕ್ಕೋಸ್ಕರ ಅವನನ್ನು ಬೀದಿಯಲ್ಲಿ ಹತ್ಯೆ ಮಾಡುವಂಥ ಒಂದು ಘಟನೆ ನಡೆದು ಹೋಗಿದೆ. ಪಕ್ಕದಲ್ಲಿರ್ತಕ್ಕಂಥ ಕಾಶ್ಮೀರದಲ್ಲಿರ್ಬೋದು ಅಥವಾ ಬಂಗಾಳದಲ್ಲಿ ಇದೇ ರೀತಿಯ ಘಟನೆ ಆಗ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ನಾವು ಯೋಚಿಸಬಹುದು ಬಂಗಾಳದಲ್ಲಿ ಯಾವ ರೀತಿ ಘಟನೆಗಳಾಗ್ತಾ ಇದೆ. ಒಟ್ಟು ಕಾನೂನನ್ನ ತಿದ್ದುಪಡಿ ಮಾಡುವ ಒಂದೇ ಒಂದು ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿ ಹಿಂದೂಗಳ ಮೇಲೆ, ಹಿಂದೂ ಸಮಾಜದ ಮೇಲೆ ಈ ರೀತಿಯಾದ ಭಯೋತ್ಪಾದನಾ ಕೃತ್ಯಗಳು ಬಂಗಾಳದಲ್ಲಿ ನಡೀತಾ ಇದೆ. ಯಾವ ಅಲ್ಪಸಂಖ್ಯಾತರಾಗಿರುವಂಥ ಬಂಗಾಳದಲ್ಲಿ ಹಿಂದುವಿನ ಮೇಲೆ ಇದೇ ರೀತಿಯ ಭಯೋತ್ಪಾದನಾ ಕೃತ್ಯಗಳು ನಡೀತಾ ಇದೆ. ಆದರೆ ಇದನ್ನು ಇವತ್ತು ಈ ದೇಶದ ಬೇರೆ ಬೇರೆ ಬುದ್ಧಿಜೀವಿಗಳಿರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲಿ ಮಾತನಾಡುವಂಥವ್ರು ಯಾರೂ ಮಾತನಾಡ್ತಾ ಇಲ್ಲ, ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಮಾತ್ರ ಮಾಡುವುದು ಹೊರತು ಧರ್ಮವನ್ನು ಒಂದುಗೂಡಿಸುವಂಥ ಅಥವಾ ಈ ಧರ್ಮಕ್ಕೆ ಅಪಾಯ ಆದಾಗ, ಅನ್ಯಾಯ ಆದಾಗ ಇದರ ವಿರುದ್ಧ ನಾನು ಪ್ರತಿಭಟಿಸೋದಲ್ಲ. ಕನಿಷ್ಠ ಪಕ್ಷ ನನ್ನ ಅಂಗಡಿಯ ಬಾಗಿಲನ್ನು ಮುಚ್ಚಿಯಾದರೂ ಅಲ್ಲಿರ್ತಕ್ಕಂಥ ಹತ್ಯೆಯಾಗಿರ್ತಕ್ಕಂಥವರಿಗೆ ಒಂದು ಕನಿಷ್ಠ ಪಕ್ಷವಾಗಿ ಆದರೂ ನನ್ನ ಸಹಕಾರವನ್ನು ನೀಡ್ತೇನೆ ಅನ್ನತಕ್ಕಂಥ ಭಾವ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನಿಷ್ಠ ನನಗೆ ಧೈರ್ಯ ಇಲ್ಲ ಬಿಡಿ, ನಾನು ಸಾರ್ವಜನಿಕವಾಗಿ ಮುಂದೆ ಬಂದು ನಿಲ್ಲುವ ಧೈರ್ಯ ಇಲ್ಲ ಬಿಡಿ, ಬೇಡ. ಕನಿಷ್ಠ ನನ್ನ ಅಂಗಡಿ ಮುಂಗಟ್ಟನಾದರೂ ಬಂದು ಮಾಡಿ. 28 ಜನ ಯಾವುದೇ ಅನ್ಯಾಯ ಮಾಡದಿರ್ತಕ್ಕಂಥ ಹಿಂದುವಾಗಿ ಹುಟ್ಟಿದ್ದಾರೆ ಅನ್ನುವ ಮಾತ್ರಕ್ಕೋಸ್ಕರ ಹತ್ಯೆಯಾಗಿರ್ತಕ್ಕಂಥ ಅವರ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನುವಂಥ ಒಂದು ಸಣ್ಣದಾಗಿರ್ತಕ್ಕಂಥ ಈ ರೀತಿಯಾದಂಥ ಪ್ರತಿಕ್ರಿಯೆ ಕೂಡ ಮಾಡದಿದ್ರೆ ಈ ಸಮಾಜ ಎಲ್ಲಿಗೆ ಮುಟ್ಟಬಹುದು? बोलो भारत माता की, बोलो भारत माता की. ಆತ್ಮೀಯ ಬಂಧುಗಳೇ, ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ನಾನು ಪುತ್ತೂರಲ್ಲಿರುವಾಗ ಸುಳ್ಯದಿಂದ ಒಂದು ಕರೆ ಬರ್ತದೆ. ಕಾಶ್ಮೀರದಲ್ಲಿ ಈ ರೀತಿ ಆಗಿದೆ, ನಾವು ಸುಳ್ಯದಲ್ಲಿ ಏನಾದರೂ ಮಾಡಬೇಕಲ್ವಾ ಅನ್ನುವಂಥ ಒಂದು ಕರೆ ಬರ್ತದೆ. ಬಹುಶಃ ಕಳೆದ 20-30 ವರ್ಷಗಳಿಂದ ಸುಳ್ಯದಲ್ಲಿ ಯಾವುದೇ ರೀತಿಯ ದೇಶದಲ್ಲಿ ಅನ್ಯಾಯಗಳು, ಬಾಂಬು ಸ್ಫೋಟಗಳು ನಡೆದಾಗ ತಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುವಂಥ ಒಂದು ಮನಸ್ಸನ್ನು, ಆ ರೀತಿಯ ಸ್ಥೈರ್ಯವನ್ನು ಬೆಳೆಸಿಕೊಂಡು ಬಂದಂತಹ ಜನ ಸುಳ್ಯದವರು. ಮುಂಬೈ ಬಾಂಬು ಸ್ಫೋಟ 2003ರಲ್ಲಿ ಬಹುಶಃ 2ನೇ ಬಾಂಬು ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಬಾಂಬು ಸ್ಫೋಟ ನಡೆದ 2 ಗಂಟೆಯ ಒಳಗಾಗಿ ಸುಳ್ಯದಲ್ಲಿ ನಾವು ಕೇವಲ 7 ಜನ ಸೇರಿಕೊಂಡು ರಸ್ತೆ ತಡೆ ಮಾಡಿದ್ವಿ. ನನಗೆ ನೆನಪಿದೆ, ಪೊಲೀಸ್ ನಮ್ಮನ್ನು ಎಬ್ಬಿಸ್ಲಿಕ್ಕೆ ನೋಡಿದ್ವಿ. ನಾವು 7 ಜನ ಸೇರಿ ರಸ್ತೆ ತಡೆ ಮಾಡಿದ್ವಿ ಹೆದ್ದಾರಿಯನ್ನು. ಹಾಗಿರುವಾಗ ಪೆಹಲ್ಗಾಮ್ನಲ್ಲಿ ಅನೇಕ ವರ್ಷಗಳ ನಂತರ, 5 ವರ್ಷಗಳ ನಂತರ ಭಯೋತ್ಪಾದನಾ ಚಟುವಟಿಕೆ ಗಣನೀಯವಾಗಿ ಕಡಿಮೆ ಆಗಿತ್ತು. ಆದರೆ ಜಮ್ಮು ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಇನ್ನೇನು ಎಲ್ಲವೂ ಸರಿ ಹೋಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಪ್ರವಾಸಿಗರಾಗಿ ಹೋದಂತಹ ಹಿಂದೂಗಳನ್ನು ಈಗಾಗಲೇ ಹೇಳಿದ ಹಾಗೆ ಅವರ ಹೆಸರನ್ನು, ಅವರ ದೇಹದ ಗುರುತನ್ನು ಪತ್ತೆ ಹಚ್ಚಿ ಅವರನ್ನು ಕೊಲೆ ಮಾಡುವಂಥ ಒಂದು ಬರ್ಬರತೆಯನ್ನು ತೋರಿಸಿದ್ರಲ್ಲ. ಹಾಗಾದರೆ ಹಿಂದೂ ಸಮಾಜ ಈಗಲೂ ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ಬದುಕಿದ್ದು ಸತ್ತ ಹಾಗೆ. ದೇಶಕ್ಕಾಗಿ ಮೀಡಿಯಾದ ಹೃದಯ ಅದು ಇದ್ರೂ ಒಂದೇ ಸತ್ರು ಒಂದೇ ಅಂತೇಳಿ ಮಾತಿದೆ. ಹಾಗಾಗಿ ಆ ಮಧ್ಯರಾತ್ರಿ 12 ಗಂಟೆಗೆ ನಾವು ಒಂದು ಮೆಸೇಜನ್ನು ಟೈಪ್ ಮಾಡಿ ಹಾಕಿದ್ವಿ ಗ್ರೂಪ್ಗಳಿಗೆ. ನಾಳೆ 11ರಿಂದ 12 ಗಂಟೆ ಒಳಗೆ ಅಂಗಡಿ ಬಂದ್ ಮಾಡೋಣ, ನಾವೆಲ್ಲರೂ ಕೂಡ ಪ್ರತಿಭಟನೆಗೆ ಸ್ವಯಂ ಪ್ರೇರಿತರಾಗಿ ಸೇರೋಣ. ಬಹುಶಃ ಇವತ್ತು ಯಾರಿಗೂ ಕೂಡ ಅಂಗಡಿಗೆ ಹೋಗಿ ಹೇಳಿಲ್ಲ, ನಾವು ಯಾರಿಗೂ ಕೂಡ ಹೇಳಿಲ್ಲ, ಕೇವಲ ವಾಟ್ಸಪ್ ಮೆಸೇಜ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಕೆಳಗಿಂದ ನಾನು ಈಗ ಪುತ್ತೂರಿಂದ ನೋಡ್ತಾ ಹೋದೆ, ಬಹುತೇಕ ನಮ್ಮ ಅಂಗಡಿಗಳವರು ತಮ್ಮ ಅಂಗಡಿಗಳನ್ನು ಮುಚ್ಚಿ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಬಹುತೇಕ ಅಂಗಡಿಗಳವರು, ಕೆಲವರು ಇರ್ಬೋದು, ನರಸತ್ತವರು ಇರ್ಬೋದು, ಅವರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಇದ್ರೂ ಒಂದೇ, ಸತ್ರು ಒಂದೇ, ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಅನೇಕರು ಇದ್ದಾರೆ ಈಗಲೂ ಕೂಡ.
ಪುರಾಣದಲ್ಲಿ ಏನು ರಕ್ಕಸರು ಅಂತ ಹೇಳ್ತಾ ಇದ್ದಾರೆ, ಅವರು ಇವತ್ತು ನಿನ್ನೆಯಲ್ಲಿ ನಮ್ಮ ಮಧ್ಯದಲ್ಲೇ ಇದ್ದಾರೆ. ಆ ರಕ್ಕಸತನದ ಅಂಶ ಸ್ವಲ್ಪ ಕಮ್ಮಿ ಆಗಿರ್ಬೋದು ಕೆಲವರಲ್ಲಿ ಸ್ವಲ್ಪ ಹೆಚ್ಚಾಗಿರ್ಬೋದು, ಕೆಲವರಲ್ಲಿ ಸೂಕ್ತವಾಗಿರ್ಬೋದು, ಕಾಲಕ್ಕೋಸ್ಕರ ಕಾಯ್ತಾ ಇರ್ಬೋದು. ಬಂಧುಗಳೇ, ಈ ರೀತಿಯ ಒಂದು ಮಾನಸಿಕತೆ, ಸಾಮೂಹಿಕವಾದಂಥ ಜಿನೋಸೈಡ್ ಅಂತ ಹೇಳ್ತಾರೆ, ಸಾಮೂಹಿಕ ಹತ್ಯಾಕಾಂಡ, ಧಾರ್ಮಿಕ ಹತ್ಯಾಕಾಂಡ, ಇದು ಇವತ್ತು ನಿನ್ನೆಯ ಕಥೆ ಅಲ್ಲ. ಮೊಘಲರ ಕಾಲದಲ್ಲಿ ನಡೆದಿತ್ತು, ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು, ಭಾರತದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕೂಡ ನಡೆದಿದೆ. 1921ರಲ್ಲಿ ಖಿಲಾಫತ್ ಚಳವಳಿಯ ಹೆಸರಿನಲ್ಲಿ ನಡೆದಂತಹ ದಂಗೆ, ಅದು ಕೇರಳದಲ್ಲಿ ಮೋಪ್ಲಾ ದಂಗೆಯಾಗಿ ಹೇಗೆ ಮಲಬಾರ್ ತೀರದ ಅನೇಕ ಜನ ಹಿಂದೂ ಕುಟುಂಬಗಳನ್ನು ಹತ್ಯೆ ಮಾಡಿ ಅಲ್ಲಿಯ ಎಲ್ಲ ದೇವಸ್ಥಾನಗಳನ್ನು ಮಸೀದಿ ಮಾಡಿದಂತಹ ಕುರುಹುಗಳು ಈಗಲೂ ಕೂಡ ನಮಗೆ ಹೋದರೆ, ಮಲಬಾರ್ ತೀರಕ್ಕೆ ಹೋದರೆ ಕಂಡು ಬರುತ್ತದೆ. ಉತ್ತರ ಕನ್ನಡ ಸಂಸದರಾಗಿದ್ದಂಥ ಅನಂತಕುಮಾರ್ ಹೆಗಡೆ ಅವರು ಒಂದು ಮಾತನ್ನು ಹೇಳಿದರು. ನಾನು ಹೇಗೆ ಹೇಳಿದ್ದೀನೋ ಹಾಗೇ ಬರೀರಿ ಪತ್ರಕರ್ತರೆ ಅಂತ ಅವರು ಹೇಳಿದರು. ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಯಾವತ್ತಿನವರೆಗೆ ಇರ್ತದೋ ಅಲ್ಲಿಯವರೆಗೆ ಭಯೋತ್ಪಾದನೆ ಕೂಡ ಇರ್ತದೆ ಅನ್ನುವಂಥ ಮಾತನ್ನು ಅನಂತಕುಮಾರ್ ಹೆಗಡೆ ಅವರು ಹೇಳಿದರು. ಆ ಎದೆಗಾರಿಕೆಯನ್ನು ಅವರು ತೋರಿಸಿದ್ರು. ನಿಮಗೆ ತಾಕತ್ತಿದ್ರೆ ಹಾಗೆ ಬರೀರಿ ಅಂತ ಹೇಳಿದರು ಅವರು. ಬಹುಶಃ ನಮಗೆ ಇದು ಸತ್ಯ ಅಂತ ಅನಿಸೋದಿಲ್ವಾ? ಇದು ಸತ್ಯ ಅಂತ ನಮಗೆ ಅನಿಸೋದಿಲ್ವಾ? ಇವತ್ತು ನಾವು ಬಂದ್ ಕರೆ ಕೊಟ್ಟಿದ್ದೇವೆ. ಯಾವನಾದ್ರೂ ಒಬ್ಬ ಮುಸ್ಲಿಂ ಬಂದ್ ಮಾಡಿದಾನ? ಯಾವನಾದ್ರೂ ಒಬ್ಬ ಮುಸ್ಲಿಂ ಬಂದ್ ಮಾಡಿದಾನ? ಇಲ್ಲ. ಒಬ್ಬನೇ ಒಬ್ಬ ಖಂಡನೆ ಮಾಡೋದಿಲ್ಲ. ಇಲ್ಲಿನ ಕಾಂಗ್ರೆಸ್ ನಾಯಕರಿದ್ದಾರೆ, ವಾರಕ್ಕೊಮ್ಮೆ ಪತ್ರಿಕಾಗೋಷ್ಠಿ ಕರೆಯುವ ವೆಂಕಪ್ಪ ಗೌಡರು ಇದ್ದಾರೆ. ನಾಳೆ ಕೂಡ ಶನಿವಾರ ಪತ್ರಿಕಾಗೋಷ್ಠಿ ಮಾಡಿ ಅವರು ಮೋದಿಯ ಮೇಲೆ ಮಾತಾಡ್ತಾರೆ. ತಾಕತ್ತಿದ್ರೆ ನೀವು ಕಾಂಗ್ರೆಸ್ಸಿನವರು, ನಾವು ಕರೆ ಕೊಟ್ಟದಕ್ಕೆ ನೀವು ಬರೋದು ಬೇಡ, ನಾವು ರಾಷ್ಟ್ರಾಭಿಮಾನಿಗಳು ಅಂತ ಕರೆ ಕೊಟ್ಟಿದ್ದೀವಿ. ನೀವು ರಾಷ್ಟ್ರಾಭಿಮಾನಿಗಳಲ್ಲಿದ್ರೆ ಸತ್ತೋಗ್ಲಿ. ನೀವೊಬ್ಬರು ಕಾಂಗ್ರೆಸ್ಸಿನವರು, ಈ ದೇಶದ ಎಲ್ಲರ ಮೇಲೆ ಅಭಿಮಾನ ಇರೋರು ಅಂತ ಆದರೆ ನಿಮಗೆ ತಾಕತ್ತಿದ್ರೆ, ಮೊನ್ನೆ ಬೆಲೆ ಏರಿಕೆ ಬಗ್ಗೆ ನೀವು ನಾಟಕದ ಪ್ರತಿಭಟನೆ ಮಾಡಿದ್ರಲ್ಲ, ನಿಮಗೆ ತಾಕತ್ತಿದ್ರೆ ಇವತ್ತು 100 ಜನರನ್ನು ಸೇರಿಸಿ ಕಾಂಗ್ರೆಸ್ನವರು ನೀವು ಸಂಜೆ ಪ್ರತಿಭಟನೆ ಮಾಡಿ. ಅದು ನಿಮ್ಮ ತಾಕತ್ತು, ಅದು ನಿಮ್ಮ ತಾಕತ್ತು. ಇವತ್ತು ಸಂಜೆ ಪ್ರತಿಭಟನೆ ಮಾಡಿ. ಕೆಳಗಿನ ಧನಂಜಯ ಪಂಗಾರದಿಂದ ಹಿಡಿದು ಮೇಲಿನ PM ಅಹಮದ್ ವರೆಗಿನ ಅಂಗಡಿಯವರನ್ನ ಬಂದ್ ಮಾಡಿಸಿ. ನೀವು ಕಾಂಗ್ರೆಸ್ನವರು ಮಾಡಿಸಿ ಅಲ್ವಾ? ಆ ತಾಕತ್ತಿದೆಯಾ ನಿಮಗೆ? ಇವತ್ತು ಬುದ್ಧಿಜೀವಿಗಳು ಅಂತ ಇದ್ದಾರೆ. ನಾನು ಬುದ್ಧಿಜೀವಿಗಳಿಗೆ ಹೇಳ್ತೇನೆ, ನೀವು ಮಣಿಪುರದ ಗಲಭೆ ಬಗ್ಗೆ ಮಾತಾಡ್ತೀರಿ, ಬಾಂಗ್ಲಾದೇಶದ ಗಲಭೆ ಬಗ್ಗೆ ಮಾತಾಡಲ್ಲ, ಪಶ್ಚಿಮ ಬಂಗಾಳದ ಗಲಾಟೆ ಬಗ್ಗೆ ಮಾತಾಡಲ್ಲ, ಕಾಶ್ಮೀರದ ಹತ್ಯಾಕಾಂಡದ ಬಗ್ಗೆ ಮಾತಾಡಲ್ಲ. ನೀವು ನಿಜವಾಗಿಯೂ ಕೂಡ ಏನು ಜಾತ್ಯತೀತವಾದಿಗಳು ಅಂತ ಹೇಳಿ ಆದರೆ ಇವತ್ತು ನೀವು 100 ಜನರನ್ನು ಸೇರಿಸಿ ನೀವು ಒಂದು ಪ್ರತಿಭಟನೆ ಮಾಡಿ. ಮಾನ್ಯ ಪ್ರಭಾಕರ್ ಶಿಶಿಲ್ರಿದ್ದಾರೆ, ಅಲ್ಲಿ ಗೋಪಾಲ್ ಪರಾಜ್ ಅವರು ಇದ್ದಾರೆ, ಆ ಕಡೆ KP ಜಾನಿ ಇದ್ದಾರೆ, ಮಾನವತ್ವ ವೇದಿಕೆಯವರು. ನೀವೆಲ್ಲ ಸೇರಿ ಮಾಡಿ ಅಲ್ವಾ ಪ್ರತಿಭಟನೆ? ಸತ್ತೋಗಿದ್ದೀರಾ ನೀವು? ಈ ಮುಸಲ್ಮಾನ ಬಂಧುಗಳಿಗೆ, ನಾನು ಸುಳ್ಯದ ಮುಸಲ್ಮಾನ ಬಂಧುಗಳಿಗೆ ಕರೆ ಕೊಡ್ತೇನೆ. ಎಲ್ಲಿಯ ಮುಸಲ್ಮಾನ ಈ ಕಾಂಗ್ರೆಸ್ಸಿಗರು ಪ್ರವಾಸಕ್ಕೆ ಹೋಗಿ ಆ ಗುಂಪಿನಲ್ಲಿ ಇರ್ತಿದ್ರೆ ಇವತ್ತು ಅವರು ಹೆಣ ಹಾಕ್ತಿದ್ರು. ಬಹುಶಃ ನಾನು ಇಲ್ಲಿಯ ಮುಸಲ್ಮಾನರಿಗೆ ಕೇಳ್ತೇನೆ, ನೀವು ನಮ್ಮ ಜೊತೆ ಬರೋದು ಬೇಡ, ನೀವು ನಮ್ಮ ಜೊತೆ ಬರೋದು ಬೇಡ. ನಿಮಗೆ ತಾಕತ್ತಿದ್ರೆ, ನಿಮಗೆ ನಿಜವಾಗಿಯೂ ಕೂಡ ದೇಶಭಕ್ತಿ ಇದೆ ಅಂತ ಹೇಳಿದರೆ, ನಾಡಿದ್ದಿನ ಶುಕ್ರವಾರದ ನಮಾಜ್ ನಂತರದಲ್ಲಿ ನೀವು ನಮಾಜಿಗೆ ಪ್ರತಿದಿನ ಬಂದ್ ಮಾಡ್ತೀರಲ್ಲ, ತಾಕತ್ತಿದ್ರೆ ಸಂಜೆ 3 ಗಂಟೆಯಿಂದ 4 ಗಂಟೆವರೆಗೆ ಸುಳ್ಯದಲ್ಲಿ ನಿಮ್ಮ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ತೋರಿಸಿ. ನಿಮ್ಮ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಕಾಶ್ಮೀರದ ಭಯೋತ್ಪಾದನೆಗೆ ನಮ್ಮ ವಿರೋಧ ಇದೆ ಅಂತೇಳಿ ಪ್ರೂವ್ ಮಾಡಿ. ನೀವು ಯಾರು ಮಾಡಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಸ್ಲೀಪರ್ ಸೆಲ್ಗಳು. ನಮಗೆ ನೆನಪಿರ್ಲಿ, ಸಜ್ಜನ ಮುಸಲ್ಮಾನರು ಅಂತ ಹೇಳ್ತೀರಲ್ಲ, ಎಲ್ಲಿದ್ದೀರಿ ಬಂಧುಗಳೇ? ಸಜ್ಜನ ಮುಸಲ್ಮಾನರು ಎಲ್ಲಿ ಸತ್ತೋಗಿದ್ದೀರಿ? ನೀವು ಮಾತಾಡ್ಬೇಕಲ್ಲ. ನಾವೆಲ್ಲ ಬಹುಶಃ ತಣ್ಣಗಿದ್ದೇವೆ. ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆಯಿತು. ಪ್ರವೀಣ್ ನೆಟ್ಟಾರ್ನ ಹತ್ಯೆ ಒಬ್ಬ ಆರೋಪಿ ಎಲ್ಲಿಯವನು? ನಾವೂರಿನವನು. ನಾವು ಮಾತಾಡಿದ್ವಾ? ನಮ್ಮ ಹಿಂದೂಗಳು ಎಚ್ಚೆತ್ತುಕೊಂಡ್ವಾ? ನಾವು ಹಿಡಿದದ್ದು ಎಲ್ಲಿಂದ? ಜಟ್ಟಿಪಲ್ಲದ ಒಬ್ಬ ಶ್ರೀಮಂತನ ಬಿಲ್ಡಿಂಗ್ನಿಂದ ರಾತ್ರೋರಾತ್ರಿ ಬಂದು ತಗೊಂಡು ಹೋದ್ರಲ್ಲ. ನಮಗೆ ಯಾರಿಗಾದ್ರೂ ಅನ್ನಿಸ್ತಾ? ಜಟ್ಟಿಪಳ್ಳದವರಿಗೆ ಯಾರಿಗಾದ್ರೂ ಅನ್ನಿಸ್ತಾ? ನಮಗೆ ನಮ್ಮಲ್ಲಿನ ಮೊಹಮ್ಮದ್ ಅಭಿಪ್ರಾಯಗಳು ನಮಗೆ ಒಳ್ಳೆಯವಾಗಿ ಕಾಣಿಸ್ತಾರಲ್ಲ. ನಮಗೆ ಸಂಜೆ ಹೊತ್ತು ಚಹಾ ಕುಡಿಬೇಕು, ನಮಗೆ ಸಂಜೆ ಹೊತ್ತು ಬಿರಿಯಾನಿ ತಿನ್ನಬೇಕು ಅಂತ ಹೇಳಿ ಆದರೆ ಅವರದೇ ಹೋಟೆಲ್ಗಳಿಗೆ ಹೋಗಿ ಯಾವುದು ಏನದು ಅಲ್ಪಹಾಮ್ ಇಡೀ ಕೋಳಿಯನ್ನು ತಿನ್ನಲಿಕ್ಕೆ ಭಾರಿ ಚಂದ ಆಗುತ್ತೆ ನಮಗೆ ಅಲ್ಲಿ ಹೋಗಿ.
ಅವರ ಉಗುಳನ್ನು ತಿನ್ನಲಿಕ್ಕೆ ನಮಗೆ ನಾಚಿಕೆ ಕೂಡ ಆಗಲ್ಲ. ಇದೇ ಕಲ್ಲು ಮುಟ್ಲಿನ ಒಬ್ಬ ಇವತ್ತಿಗೂ ಕೂಡ ನಾಪತ್ತೆ ಆಗಿದ್ದಾನಲ್ಲ. ಸುಳ್ಯದ 3 ಜನ, ಒಬ್ಬ ಮತ ಅಂಧ 3 ಜನರು ಕೂಡ ಸುಳ್ಯದಲ್ಲಿ ಇದ್ದುಕೊಂಡು ನಮಗೇನೂ ಅನ್ನಿಸಲಿಲ್ಲ. 4 ದಿನ ನಾವು ಬೊಬ್ಬೆ ಹೊಡೆದಿವಿ, ಹಿಂದೂಗಳಿಗೆ ಬ್ಯಾರಿಗಳ ವ್ಯಾಪಾರ ಮಾಡಬಾರ್ದು ಅಂತೇಳಿ. ಎಷ್ಟು ಜನ ಬಿಟ್ಟಿದ್ದೀರಿ? ಇವತ್ತಿಗೂ ಕೂಡ ಅನೇಕ ಜನ ಅದೇ ಬ್ಯಾರಿಗಳ ಹಿಂದೆ ಜೊಲ್ಲು ಸುರಿಸಿಕೊಂಡು ಹೋಗ್ತಾರೆ, ಅದೇ ಬ್ಯಾರಿಗಳ ಹಿಂದೆ ಜೊಲ್ಲು ಸುರಿಸಿಕೊಂಡು ಹೋಗ್ತಾರೆ. ನನ್ನ ಮಾತಿಗೆ ಕೇಸ್ ಹಾಕಿ ನನಗೇನು ಚಿಂತೆ ಇಲ್ಲ, ದೇಶಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನಾನು. ಈಗಲೇ ಜಿ ನಾಯಕರು ಹೇಳಿದ್ದು, ಇಷ್ಟು ಜನ ಹಿಂದೂಗಳು ಇವತ್ತು ನಾಮರ್ದ ಹಿಂದೂಗಳು ಮೊನ್ನೆ ಎಲ್ಲಿಯಾದರೂ ಪ್ರಯಾಗದಲ್ಲಿರುವಾಗ ಅಲ್ಲಿ ಬಾಂಬು ಸ್ಫೋಟ ಅಥವಾ ಅಲ್ಲಿ ಭಯೋತ್ಪಾದಕರು ಬಂದು ಅಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಇಲ್ಲಿ ಅನೇಕ ಜನ ಕಾಂಗ್ರೆಸ್ಸಿಗರು ಕೂಡ ಹೋಗಿ ಮುಳುಗಿ ಬಂದಿದ್ದಾರೆ. ನನಗೆ ಗೊತ್ತಿದೆ, ಮುಳುಗಿ ಹೇಳದಿದ್ರೆ ಒಳ್ಳೆದಿತ್ತು, ಅಂದರೆ ಮುಳುಗಿ ಎದ್ದು ಬಂದಿದ್ದಾರೆ. ಆವಾಗ ಅಲ್ಲಿ ಏನಾದರೂ ಭಯೋತ್ಪಾದಕರು ಬರ್ತಿದ್ರೆ, ಅಣ್ಣ ನೀವು ಕಾಂಗ್ರೆಸ್ನವರ, ಸುಳ್ಯದ ಕಾಂಗ್ರೆಸ್ ಲೀಡರ್ ಅಂತ ಕೇಳಿ ಅವರನ್ನು ಬಿಡ್ತಿರ್ಲಿಲ್ಲ, ಯಾರನ್ನು ಬಿಡ್ತಿರ್ಲಿಲ್ಲ. ಅರೆ ವೆಂಕಪ್ಪ ಅವರೇ, ನಿಮ್ಮ ಹೆಂಡತಿಯ ಎದುರೇ ನಿಮ್ಮನ್ನು ಗುಂಡು ಹಾಕಿ ಕೊಲ್ತಿದ್ರು, ಗೊತ್ತಿರಲಿ ನಿಮಗೆ. ನಿಮ್ಮ ಪಿಸ್ತೂಲ್ ಅದು ಕೋರ್ಟಲ್ಲಿ ಮಾತ್ರ ಹೊರಗೆ ತೆಗಿಲಿಕ್ಕೆ ಪುರುಸೊತ್ತಿತ್ತು ನಿಮಗೆ, ಅಲ್ಲಿ ಪುರುಸೊತ್ತಿ ಸಿಗ್ತಿರ್ಲಿಲ್ಲ ನಿಮಗೆ. ಯಾವ ಸಂಘಟನೆ ಕರೆ ಕೊಡದೆ ನನಗೆ ಮನಸ್ಸಿಗೆ ಅನ್ನಿಸ್ಬೇಕು, ನಾನು ಇವತ್ತು ಬಂದ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಸಹೋದರರು ಸತ್ತಿದ್ದಾರೆ, ಅದಕ್ಕೋಸ್ಕರ ನನಗೆ ಅನ್ನಿಸ್ಬೇಕಲ್ಲ. ಅದಕ್ಕೆ ಯಾವುದೇ ಸಂಘಟನೆ ಇಲ್ಲ. ರಾಷ್ಟ್ರದ ಮೇಲೆ ಚಿಂತನೆ ಇರೋ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಸೂಚನೆ ಯಾರೋ ಒಬ್ರು ಕೊಡ್ತಾರೆ, XYZ ಒಂದು ಸಮಯ ನಿಗದಿ ಮಾಡಲಿಕ್ಕೆ. ಆದರೆ ನಮಗೆ ಎಲ್ರಿಗೂ ಅನ್ನಿಸ್ಬೇಕು, ಈ ದೇಶಕ್ಕೋಸ್ಕರ ನಾನು ಅರ್ಧ ಗಂಟೆ 1 ಗಂಟೆ ನನ್ನ ವ್ಯಾಪಾರ ಬಿಡ್ತೇನೆ, ದೇಶಕ್ಕೋಸ್ಕರ ನಾನು ಮಿಡಿತೇನೆ. ಈ ಭಾಗದಲ್ಲಿಯೂ ಕೂಡ ಆ ರೀತಿಯ ಸ್ಲೀಪರ್ ಸೆಲ್ಗಳನ್ನು ಜಾಗೃತ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ಬೇಕು. ಹಾಗಾಗಿ ಭಯೋತ್ಪಾದನೆ ಅನ್ನುವಂಥದ್ದು ಅದು ಮುಸಲ್ಮಾನ ಇಸ್ಲಾಂ ಧರ್ಮಕ್ಕೆ ಸೇರಿದಂಥದ್ದು, ಬೇರೆ ಯಾರಿಗೂ ಸೇರಿದಂಥದ್ದಲ್ಲ. ಇದು ಸ್ಪಷ್ಟ, ಇದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ನಾವು ಜಾಗೃತರಾಗಿರಬೇಕಿದೆ. ಇವತ್ತೊಂದು ಸಾಂಕೇತಿಕವಾದ, ಬಹುಶಃ ಸಾಂಕೇತಿಕ ಅಲ್ಲ ಅಂತ ಅನ್ಸುತ್ತೆ, ಪ್ರಭಾವಿಯಾದಂತಹ ಪ್ರತಿಭಟನೆ ಆಗಿದೆ. ವಿಶೇಷವಾಗಿ ರಿಕ್ಷಾ ಚಾಲಕರು, ಇವತ್ತು ವಿಶೇಷವಾಗಿ ರಿಕ್ಷಾ ಚಾಲಕರು ತುಂಬ ಜನ ಇಲ್ಲಿ ಬಂದಿದ್ದಾರೆ. ನಮ್ಮ ಎಲ್ಲ ವ್ಯವಹಾರವನ್ನ ರಿಕ್ಷಾ ಬಾಡಿಗೆ ಇವತ್ತಲ್ಲ ಇದ್ರೆ ನಾವು ನಾಳೆ ಮಾಡ್ತೇವೆ, ಮೊದಲಿಗೆ ದೇಶ ಉಳಿಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಇವತ್ತು ಎಲ್ಲ ರಿಕ್ಷಾ ಚಾಲಕರು ತಮ್ಮ ರಿಕ್ಷಾ ವ್ಯವಹಾರವನ್ನು ಸ್ಥಗಿತ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಇಷ್ಟೆಲ್ಲ ವಿಸ್ತಾರವಾಗಿ ನಾನು ಮಾತಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವೆಲ್ಲರೂ ಮತ್ತೊಮ್ಮೆ ಎಚ್ಚರಗೊಳ್ಳಬೇಕಿದೆ. ಇವತ್ತಿನ ಪ್ರತಿಭಟನೆ ಅದು ಇವತ್ತಿನ 1 ಗಂಟೆಯ ಪ್ರತಿಭಟನೆ ಅಲ್ಲ, ಮಾನಸಿಕವಾದಂತಹ ಕಿಚ್ಚು, ಆ ಒಂದು ಜಾಗೃತಿಯ ಕೆಲಸ ನಮ್ಮ ಹೃದಯದಲ್ಲಿ ಯಾವತ್ತಿಗೂ ಕೂಡ ಇರಬೇಕು. बोलो भारत माता के, बोलो भारत माता के, बोलो ಭಾರತ್ ಮಾತಾ ಕೆ. ಸೇರಿರುವಂತ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ನಾವು ಸೇರಿರುವಂತ ಈ ಕಾರ್ಯಕ್ರಮ ಯಾಕೆ ನಾವು ಇಷ್ಟು ಆಗತದಲ್ಲಿ ಇಷ್ಟು ತುರ್ತಾಗಿ ಆದರೂ ಒಂದು ಮೆಸೇಜಿಗೆ ನಾವೆಲ್ಲ ಸ್ಪಂದಿಸಿ ಇವತ್ತು ಇಷ್ಟು ಜನ ಸೇರಿಕೊಂಡಿದ್ದೇವೆ. ನಮ್ಮ ದೇಶದ ಏನಿವತ್ತು ಲೂಟಿ ಹೊಡೆದು ಈ ಹಿಂದೆ ನಮ್ಮನ್ನೆಲ್ಲ ಲೂಟಿ ಹೊಡೆದು ನಾಶ ಮಾಡಬೇಕಂತ ಪ್ರಯತ್ನ ಪಟ್ಟಂತ ಈ ಒಂದು ಏನು ಉಗ್ರಗಾಮಿಗಳು ನಮ್ಮನ್ನು ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಇಷ್ಟವರೆಗೆ ಆಗಲಿಲ್ಲ. ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ. ಇವತ್ತು ಬಾಂಗ್ಲಾದೇಶದಲ್ಲಿ ಕೂಡ ಸಂಕಷ್ಟ ಬರುವಾಗ ಮೋದಿ ಬೇಕಾಯ್ತು, ಪಾಕಿಸ್ತಾನದಲ್ಲಿ ಕೂಡ ಮೋದಿ ಬೇಕಾಯ್ತು. ಇವತ್ತು ಜಮ್ಮು ಕಾಶ್ಮೀರಕ್ಕೆ ನಮ್ಮ ಯಾರು ಕೂಡ ನಮಗೆ ಬೇಕಾ, ಪಾಕಿಸ್ತಾನ ಬೇಡ, ನಮಗೆ ಬಾಂಗ್ಲಾದೇಶ ಬೇಡ, ಯಾರು ಬೇಡ, ನಮಗೆ ಮೋದಿ. ನಾವೆಲ್ಲ ಒಟ್ಟಿಗೆ ಅವರಿಗೆ ಬಲ ಕೊಟ್ಟು ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಆ ಮುಖಾಂತರ ಇವತ್ತು ಸಾಂಕೇತಿಕವಾಗಿ ವರ್ತಕರೆಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ನಮಗೆ ಬೆಂಬಲ ನೀಡಿದ್ದಾರೆ, ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಇವತ್ತು ಅಲ್ಲಿ ನಿಧನರಾದಂಥ ಆ ಉಗ್ರಗಾಮಿಗಳ ದಾಳಿಗೆ ಮರಣವನ್ನು ಹೊಂದಿದ ವೀರ ಮರಣ ಹೊಂದಿದ್ದಾರೆ ಅಂತ ನಾವು ಹೇಳಬೇಕು. ಹೇಡಿಗಳಿಗೆ ಆ ಮರಣವನ್ನು ಹೇಡಿತನದಿಂದ ಅವರು ಹೊಂದಲಿಲ್ಲ, ಧೈರ್ಯವಾಗಿ ಎದೆಗುಂದಿ ಇವತ್ತು ಆ ಎದೆ ಕೊಟ್ಟು ಅವರು ಸತ್ತಿದ್ದಾರೆ, ಹೊರತು ಬಿಟ್ಟು ಓಡಿ ಹೋಗ್ಲಿಲ್ಲ. ಒಂದು ಮಾತೆಯನ್ನು ನೋಡಿದೆವು ನಾವು, ಶಿವಮೊಗ್ಗದಂತ ಮಾತೆ ಹೇಳ್ತಾರೆ, ನನ್ನನ್ನು ಕೊಲ್ಲು ಅಂತ ಹೇಳುವಾಗ ಆ ಕಲ್ಲ ಅವನ ಉಗ್ರಗಾಮಿ ಅಂತೆ, ಅವನು ತಾಯಿಗೆ ನಿಜವಾದ ತಂದೆಗೆ ಹುಟ್ಟಿದವನಲ್ಲ, ಬೀದಿ ನಾಯಿಗೆ ಹುಟ್ಟಿದವನಾಗಿರ್ಬೋದು. ಅವನು ಹೇಳ್ತಾನೆ, ನಾನು ನಿನ್ನನ್ನು ಕೊಲ್ಲುದಿಲ್ಲ, ನೀನು ಮೋದಿಯೊಟ್ಟಿಗೆ ಹೇಳು ಅಂತೇಳಿ. ಮೋದಿ ಏನು ಅಂತೇಳಿ ಇವನಿಗೆ ಗೊತ್ತಿದೆಯೇ? ಗೊತ್ತಿಲ್ಲ. ಇನ್ನು ಮುಂದೆಗೆ ಆ ಮೋದಿಯ ಸಾಮರ್ಥ್ಯ ಏನು, ಮೋದಿ ಏನು, ಭಾರತ ದೇಶ ಅಂದ್ರೆ ಏನು ಅನ್ನೋದನ್ನು ತಿಳಿಸಿಕೊಡ್ಲಿಕ್ಕೆ ಕಟಿಬದ್ಧರಾಗಿ ನಮ್ಮ ಸೈನ್ಯ ಇದೆ, ಅದರೊಟ್ಟಿಗೆ ನಮ್ಮ ಒಂದು ಜನ ಬೆಂಬಲ ಕೂಡ ಇದೆ. ನಾವೆಲ್ಲ ಒಟ್ಟಾಗಿ ಈ ಒಂದು ಪ್ರತಿಭಟನೆಯನ್ನು ಪ್ರತಿಭಟಿಸುವ. ಮುಂದೆ ಕೂಡ ನಮ್ಮ ದೇಶಕ್ಕೆ
ಏನು ಸಂಚಕಾರ ಬಂದಾಗ ನಾವೆಲ್ಲ ಪಣ ತೊಟ್ಟು ಅದಕ್ಕೆ ಧೈರ್ಯವನ್ನು ತುಂಬಿ ನಮ್ಮಲ್ಲಿರುವ ಸೈನಿಕರು ಅವರಿಗೆ ಕೂಡ ಧೈರ್ಯವನ್ನು ತುಂಬುವಂಥ ಅವರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲ ಮಾಡುವ. ಅದಕ್ಕೆ ಈ ಭಾಗದ ನಮ್ಮ ಎಲ್ಲ ದೇವರ ಆಶೀರ್ವಾದ ಆ ಸೈನಿಕರಿಗೆ ಇರಲಿ, ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಇನ್ನಷ್ಟು ಅವರಿಗೆ ಬರಲಿ. ಏನು ಅಲ್ಲಿ ವೀರ ಮರಣ ಹೊಂದಿದಂಥ ಏನು ನಾಗರಿಕರಿಗೆ ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಭಗವಂತ ಕರುಣಿಸಲಿ, ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ 2 ಮಾತುಗಳನ್ನು ನಾನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.